ಅಲ್ಲ, ಈಗ ಗೆಲ್ಲೋ ಅವಕಾಶ ಇಲ್ಲದೆ ಇದ್ರೆ ಕ್ಯಾಂಡಿಡೇಟ್ ಯಾಕೆ ಆಗ್ತಾರೆ? ಕೆಲವು 2 ಓಟ್ ಕಡಿಮೆ ಇರಬಹುದು, ನೋಡೋಣ. ಸೆಕೆಂಡ್ ಪ್ರಿಫರೆನ್ಸ್ ಅವೆಲ್ಲ ಇರ್ತವೆ, ಅವೆಲ್ಲ ಕ್ಯಾಲ್ಕುಲೇಷನ್. ಹಿಂದೆ ಒಮ್ಮೆ VS ಉಗ್ರಪ್ಪ ಅಂಡ್ ರಾಣಿ ಸತೀಶ್ ಚುನಾವಣೆ ಆದಾಗ ಕ್ಯಾಲ್ಕುಲೇಷನ್ ನಲ್ಲಿ ಸೆಕೆಂಡ್ ಪ್ರಿಫರೆನ್ಸ್ ಅವೆಲ್ಲ ಕ್ಯಾಲ್ಕುಲೇಷನ್ ನಲ್ಲಿ 0.25 1 ಓಟುನೂ ಇಲ್ಲ, ಅರ್ಧ ಓಟುನೂ ಇಲ್ಲ, 0.25 ಮತಗಳ ಅಂತರದಿಂದ ರಾಣಿ ಸತೀಶ್ ಅವರು ಗೆದ್ರು. ಹಾಗಾಗಿ ಈ ಪ್ರಿಫರೆನ್ಷಿಯಲ್ ವೋಟಿಂಗ್ ಇದರಲ್ಲಿ ಅದು ಯಾವ ರೀತಿ ಆಗುತ್ತೆ ಅಂತೇಳಿ ಯಾರು ಊಹೆನೆ ಮಾಡಲಿಕ್ಕಾಗಲ್ಲ. ನಮ್ಮ ಕರ್ನಾಟಕದ ಇತಿಹಾಸ ನಾನು ಹೇಳೋದು, ಉಗ್ರಪ್ಪ ವರ್ಸಸ್ ರಾಣಿ ಸತೀಶ್ ಚುನಾವಣೆ ನಡೆದಾಗ 0.25 ಮತದಿಂದ ರಾಣಿ ಸತೀಶ್ ಗೆದ್ದಂಥದ್ದು. 1 ಓಟುನೂ ಅಲ್ಲ, ಅರ್ಧ ಓಟುನೂ ಅಲ್ಲ, 0.25 ಅಂತ ಕಾಲು ಓಟಲ್ಲಿ ಗೆದ್ದಂಥದ್ದು. ಅದರಿಂದ ಕ್ಯಾಲ್ಕುಲೇಷನ್ ಅಲ್ಲಿ ಸೆಕೆಂಡ್ ಪ್ರಿಫರೆನ್ಸ್ ಅದು ಇದೆಲ್ಲ ಇದೆಯಲ್ಲ, ಅದರಲ್ಲಿ ನಾವು ಗೆಲ್ತೇವೆ ಅಂತಕ್ಕಂಥ ವಿಶ್ವಾಸ ಇದೆ. ಅದಕ್ಕೋಸ್ಕರ ಅಭ್ಯರ್ಥಿಯನ್ನು ಹಾಕಿದ್ದಾರೆ. ದೇವೇಗೌಡರು ಟಿಕೆಟ್ ಸಿಗದೇ ಇರೋದು ಅಂದ್ರೆ ಮೈತ್ರಿ ಅಭ್ಯರ್ಥಿ ಆಗದೇ ಇರೋದು ಬಹಳ ಚರ್ಚೆ ನಡೀತಾ ಇದೆ ರಾಜಕಾರಣದಲ್ಲಿ. ಆಗ್ಲಿ, ನಾನು ಹೇಳೋದು ನೋಡಿ, ಅವರಿಗೆ ಅವಕಾಶ ಕೊಡಬೇಕಾಗಿತ್ತು. ಇಳಿ ವಯಸ್ಸಿನಲ್ಲಿ ಅವರ ರಾಜಕೀಯ ಅಂತ್ಯ ಒಂದು ಸುಗಮ ರೀತಿಯಲ್ಲಿ ಆಗಬೇಕಾಗಿತ್ತು. ಇದು ಸುಗಮ ರೀತಿಯಲ್ಲಿ ಆಗಿದೆ ಅಂತೇಳಿ ಯಾರು ಬಯಸೋದಿಲ್ಲ. ಇದು ನಾನು ಹೇಳ್ತಕ್ಕಂಥದ್ದು ಅಂದ್ರೆ ಅದು JDS ಪಕ್ಷಕ್ಕೆ ಮಾಡಿರ್ತಕ್ಕಂಥ ಅವಮಾನ ಅಂತೇಳಿ ನಾನು ಭಾವಿಸಿದ್ದೇನೆ. ಆದರೂ ಕೂಡ ನಾವು ಅಲ್ಲೇ ಮಂತ್ರಿ ಆಗಿರಬೇಕು, ಇದ್ದೇ ಇರ್ತೀವಿ, ಅವ್ರು ಏನಾರ ಹೇಳಲಿ ಅಂತ ಇದ್ರೆ ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಮೈತ್ರಿ ಈ ಕಾರಣದಿಂದಾಗಿ ಏನಾದರೂ ಹೆಚ್ಚು ಕಮ್ಮಿ ಆಗುವ ಅವಕಾಶಗಳಿದಾವ? ರಾಜಕಾರಣದಲ್ಲಿ ಯಾವುದೇನು ಬೇಕಾದ್ರೂ ಆಗ್ಬೋದು. ಕಳೆದ ಬಾರಿ ಕಾಂಗ್ರೆಸ್ ಸಪೋರ್ಟ್ ಮಾಡಿ ಅವ್ರನ್ನ ಆಯ್ಕೆ ಮಾಡಿದ್ರಿ. ಹೌದು, ಕಾಂಗ್ರೆಸ್ ಇಂದನೇ ಆಗಿದೆ. ರಾಜ್ಯಸಭೆಗೆ ಪಾಪ ಅವರು ಜಾಸ್ತಿ ಆಗಿತ್ತು. ಅವರು ಲೆಕ್ಕ ಹಾಕಿರ್ಬೋದು, ದೇವೇಗೌಡರನ್ನ ಗೆಲ್ಲಿಸಿದವ್ರು ಕಾಂಗ್ರೆಸ್ನವರು ಬಂದು ನಮ್ಮ ಪರ ಮಾತಾಡ್ತಿದ್ರು. ಈಗ ನಾವು ಗೆಲ್ಸೋದೇನೋ ಅವ್ರ ಪರ ಮಾತಾಡ್ಬೋದೇನೋ ಅಂತೇಳಿ BJP ಅವ್ರಿಗೆ ಏನಾದ್ರು ಅನುಮಾನ ಬಂದು ತಪ್ಪಿಸಿರ್ಬೋದು.